ನಮಸ್ಕಾರ. ನವೆಂಬರ್ 1, 2020. ನನ್ನ ಹೆಸರು ಅಶೋಕ ಹಂದಿಗೋಳ. ಕನ್ನಡ ಪ್ರೇಮಿಗಳಿಗೆಲ್ಲ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಶ್ರೀಯುತ ದ.ರಾ. ಬೇಂದ್ರೆಯವರು 50ರ ದಶಕದಲ್ಲಿ ಬರೆದಂಥ ಒಂದು ಕಥೆಯನ್ನು ಓದ್ತಾ ಇದ್ದೀನಿ. ಕಥೆಯ ಶೀರ್ಷಿಕೆ ನಿರಾಭರಣ ಸುಂದರಿ. ನಾಗಶ್ರೀಯು ಮೊದಲೇ ನಿದ್ದೆ ಮಾಡಿ ಎದ್ದಾಗ ಪದ್ಮನು ಇನ್ನೂ ಚಿತ್ರವನ್ನು ಬರೆಯುತ್ತಲೇ ಇದ್ದನು. ಮಧ್ಯರಾತ್ರಿಯಾಗಿ ಹೋಗಿದೆ, ಆದರೂ ಇದೇನು ಚಿತ್ರದ ಧ್ಯಾನ ಎಂಬೊಂದು ಕುತೂಹಲವು ಇನ್ನೂ ಹಾಸಿಗೆಯಲ್ಲಿದ್ದ ನಾಗಶ್ರೀಯ ಅರೆತೆರೆದ ಕಣ್ಣುಗಳನ್ನು ಒಂದಿಷ್ಟು ಅರಳಿಸಿತು. ಪದ್ಮನು ಒಂದೆರಡು ಕುಂಚಗಳನ್ನೆಳೆಯುವುದು, ಒಂದು ಕ್ಷಣ ನೋಡುವುದು, ಮತ್ತೆ ಕುಂಚ ಎತ್ತುವುದು, ಒಂದು ಕ್ಷಣ ಕಣ್ಣು ಮುಚ್ಚುವುದು, ತಿದ್ದುವವನಂತೆ ಗೆರೆ ತೀಡುವುದು, ಮತ್ತೆ ನೋಡುವುದು, ಹೀಗೆಯೇ ಸಾಗಿಸಿದ್ದನು. ಅವನ ಬಣ್ಣ ವಣ್ಣಿಗೆಯ ಸ್ಪರ್ಶಕ್ಕೂ ಚಿತ್ರದ ರೂಪು ಕಣ್ತೆರೆಯುವಂತಿತ್ತು. ಅವನ ಚಿತ್ತದೊಳಗಿನ ಮೂರ್ತಿಯು ಚಿತ್ರದಲ್ಲಿ ಮೂಡಿದಂತೆ ಅವನ ಮುಖದಲ್ಲಿ ತೃಪ್ತಿಯು ತುಂಬುತ್ತಿತ್ತು. ಕಣ್ಣಿನ ಬಣ್ಣವೇರುತ್ತಿತ್ತು. ನಾಗಶ್ರೀಗೆ ಬಿದ್ದುಕೊಂಡಿರುವುದಾಗಲಿಲ್ಲ. ಹೆರಿಗೆಯಂತೆ ಕೃತಿಯ ಜನ್ಮಕ್ಕೂ ಏಕಾಂತವೂ ಬೇಕೆಂಬುದನ್ನು ಅವಳು ಬಲ್ಲಳು. ಆದರೂ ತಾನು ಹತ್ತಿರ ಹೋಗುವುದು ಆಪ್ತಳಂತೆ, ಸೂಲಗಿತ್ತಿಯಂತೆ ಎಂದುಕೊಂಡಳು. ತನ್ನ ಗಂಡನ ಶಿಲ್ಪ ತಪಸ್ಸೆಯಲ್ಲಿ ಅಪ್ಸರೆಯಾಗಿ ಅಡ್ಡ ಬರುವ ಪ್ರಕೃತಿ ಅವಳದಲ್ಲ. ತತ್ತಿಯನ್ನೊಡೆದು ಮರಿಯನ್ನು ಹುಡುಕಾಡುವ ಹಸಿವಸಿಯ ಅವಿವೇಕವೂ ಅವಳಿಗೆ ಹೊರತು. ಆದರೆ ಯಜಮಾನರ ಮುಖದೊಳಗಿನ ಹಿಗ್ಗಿನ ಹಿರಿದಾಟ ನೋಡಿದರೆ ಚಿತ್ರಶಾವಕವು ಇನ್ನೂ ಹಾರಾಡುತ್ತಿರುವಂತೆ ತೋರದಿದ್ದರೂ ಗರಿ ತುಂಬಿ ಕಾಲಿಕ್ಕಿ ಕತ್ತೆತ್ತಿ ಕಂಗೊಳಿಸುತ್ತಿರಬೇಕು ಎನ್ನುವಂತಿತ್ತು. ಈಗ ಮಾತನಾಡಿಸಿದರೆ ಅವರ ಸಮಾಧಿಗೆ ಭಂಗ ಬರಲಾರದು ಎಂದುಕೊಂಡಳು. ಆದರೆ ಅವನ ತನ್ಮಯತೆಯನ್ನು ನೋಡಿ ಹಾಗೆ ಮಾಡಬೇಕೋ ಇಲ್ಲವೋ ಎಂಬ ಯೋಚನೆಯೂ ಬಂತು. ಏಳಬೇಕೆಂದರೆ ತರ್ಕವೂ ಅಡ್ಡ ಬರುತ್ತಿತ್ತು. ಬಿದ್ದುಕೊಂಡಿರುವುದು ಸಾಧ್ಯವಿರಲಿಲ್ಲ. ಹೀಗೆ ನಾಗಶ್ರೀಯ ಅನಿಶ್ಚಯದ ತೂಗು ಮಂಚಯದಲ್ಲಿ ಹೊರಳಾಡುತ್ತಿದ್ದರೂ ಅದರ ಸುಳಿವು ಪದ್ಮನನ್ನು ಸೋಂಕಲಿಲ್ಲ. ಪದ್ಮನ ಚಿತ್ತಲೋಕದಲ್ಲಿ ಕಾಲನ ಹೆಜ್ಜೆ ಗುರುತು ಇರಲೇ ಇಲ್ಲ. ಅವನು ಬಣ್ಣ ಕುಂಚಗಳನ್ನು ಉಪಯೋಗಿಸುತ್ತಿದ್ದುದು ನಿದ್ದೆ ಹೋದವನು ಉಸಿರಾಡಿಸಿದಂತೆ, ಪ್ರಕೃತಿಗತ ಕರ್ಮವೆಂದು, ಅವನ ರೂಪ ವಿಮರ್ಶೆಯ ನಾಡಿ ಸ್ಪಂದನದಂತೆ, ಅವನ ತೃಪ್ತಿಯು ಆರೋಗ್ಯವಂತನ ರುಧಿರಾಭಿಸರಣದಂತೆ, ಅವನು ತೀಡುವುದು ತಿದ್ದುವುದು ಪಚನ ಕ್ರಿಯೆಯಂತೆ. ಅವನು ಚಿತ್ರವನ್ನು ಕಾಣುತ್ತಿದ್ದುದು ಚಂದ್ರ ಸೂರ್ಯರ ಬೆಳಕಿನಲ್ಲ, ಚಿತ್ತದ ಆಕಾಶದಲ್ಲಿ, ಬುದ್ಧಿಯ ಪ್ರಕಾಶದಲ್ಲಿ. ಸ್ಫಟಿಕವು ತಾನು ತಾನೇ ನುಣುಪುಗೊಳ್ಳುತ್ತಾ ಮುಂದಿದ್ದ ಒಡವೆಯನ್ನು ಮೂಡಿಸಿ ತೋರಿಸಬೇಕೆಂದು ಹವಣಿಸುತ್ತಿರುವಂತೆ ಅವನ ಕರ್ಮ ಕೌಶಲ್ಯವೆಲ್ಲವೂ ರೂಪನಿಷ್ಪತ್ತಿಯಲ್ಲಿ ತಲ್ಲೀನವಾಗಿತ್ತು. ಇರುಳ ಮುಸುಕು ಮುಗಿಲ ಮೈಯಿಂದ ಜಾರುತ್ತಿತ್ತು. ಅವನಿಗೆ ಅದರ ಅರಿವಿರಲಿಲ್ಲ. ಹಿಂದೆ ತಪ್ಪಿಯಾದರೂ ಅವನು ಹೊರಳಿದರೆ ಮಾತನಾಡಿಸಬೇಕೆಂದು ಅವಳು ಕಾದಿದ್ದಳು. ಅವನಿಗೆ ಅವಳ ಅರಿವಿರಲಿಲ್ಲ. ಚಿತ್ರವು ಚಿತ್ರಿಕನನ್ನೇ ನುಂಗಿದಂತಿತ್ತು. ಅವನಿಗೆ ತನ್ನರಿವೂ ಇರಲಿಲ್ಲ. ನಾಗಶ್ರೀಗೆ ಅವನ ಅನನ್ಯ ಲಕ್ಷ್ಯವು ತನಗೆ ಅಲಕ್ಷ್ಯವಾಗಿದ್ದುದರಿಂದ ಅಸಮಾಧಾನವನ್ನುಂಟು ಮಾಡಿತು. ತಾನು ಎಚ್ಚೆತ್ತು ಅರ್ಧ ಗಂಟೆಯಾಗಿರಬಹುದು. ಒಮ್ಮೆಯಾದರೂ ಅವನು ಹಾಸಿಗೆಯ ಕಡೆಗೆ ನೋಡದಿದ್ದುದು ಆಶ್ಚರ್ಯವೆನಿಸಿತು. ತಾನು ನಿದ್ದೆ ಹೋಗುವ ಮೊದಲು ಮಾತನಾಡಿಸದೆ ಬಂದುದೇ ತಪ್ಪು ಎನಿಸಿತು. ಆದರೆ ಈ ಮೊದಲು ಕಲೆಯ ಈ ಅವತಾರವನ್ನು ಅವಳು ಕಂಡಿರಲಿಲ್ಲ. ಅವಳು ಇನ್ನು ಏನೇ ಆಗಲಿ ಮಾತನಾಡಿಸಿ ನೋಡಬೇಕೆಂಬ ನಿಶ್ಚಯದಿಂದ ಎದ್ದಳು. ಕುಳಿತಳು. ಮಂಚದಿಂದಿಳಿದಳು. ಅವನ ಕಡೆಗೆ 4 ಹೆಜ್ಜೆ ಹೋದಳು. ಮಾತನಾಡಿಸಬೇಕೆಂದು ತುಟಿ ತೆರೆಯೋ ಹೊತ್ತಿಗೆ ಚಿತ್ರದ ವಸ್ತುವಾದರೂ ಏನು, ಒಮ್ಮೆ ನೋಡೋಣ ಎಂದು ಕಾಲಿಕ್ಕಿ ಹಣಿಕಿ ನೋಡಿದಳು. ವಿಪುಲವಾದ ಕೇಶರಾಶಿ ಕತ್ತಲನ್ನೇ ಬಾಚಿ ಹಿಕ್ಕಿ ಓರಣಗೊಳಿಸಿದಂತೆ ಕಂಡಿತು. ನಡುವೆ ಬೈತಲೆ, ಕತ್ತಲಲ್ಲಿ ಕಿರಣ ಹೊಕ್ಕಂತೆ. ಮುಂದೆ ಸರಿದು ನೋಡಿದಳು. ನಿರ್ವಾತ ದೀಪದ ಕೆಂಪು ಕುಡಿಯಂತೆ ಹಣೆ ತುಂಬ ಪ್ರಭೆ ಬೀರಿದ್ದ ಉದ್ದ ಕುಂಕುಮ.
ಅದನ್ನು ಎತ್ತಿ ತೋರಿಸುವಂತೆ ಎರಡೂ ಬದಿಗೆ ಕುಡಿ ಹುಬ್ಬು, ಕೆಳಗೆ ತುರುಗಿದೆನೆಗಳ ವಕ್ರರೇಖೆ, ಅದರ ಮರೆಯಲ್ಲಿ ದೃಷ್ಟಿಯು ಬಿದಿಗೆಯ ಚಂದ್ರನ ತರಹ ಒಂದಿಷ್ಟೇ ಕಂಡರೂ ಕಂಡಷ್ಟರಲ್ಲಿಯೇ ಪೂರ್ಣ ಬಿಂಬದ ಮುದ್ರೆ ಇರುವಂತೆ. ಆದರೆ ಇಬ್ಬರು ಬಿದಿಗೆ ಚಂದ್ರಮರು ಬದಿ ಬದಿಗೆ ಉದಿಸಿದಂತೆ. ನೋಟದ ರೀತಿಯೂ ಬಹಳ ಮನೋಹರವಾಗಿತ್ತು. ಎರಡೂ ಕಣ್ಣಿನ ಕಿರಣಗಳು ಮೂಗಿನ ಗೊನೆಗೆ ಕೂಡಿ ನೇರವಾಗಿ ಎದೆಯ ನಡುವೆ ಧುಮುಕಿಕೊಳ್ಳುವಂತೆ ಈಗ ಅವಳು ಅವನ ತೀರ ಹತ್ತಿರಕ್ಕೆ ಬಂದಳು. ಏನೀ ಚಿತ್ರ? ಸೆರಗಿಲ್ಲದ ತೋಳು, ಮುಸುಕಿಲ್ಲದ ಎದೆ, ಮರೆ ಇಲ್ಲದ ಕಿಬ್ಬಸಿರು, ಸೀರೆ ಇಲ್ಲದ ತೊಡೆ. ಅವಳಿಗೆ ಎಲ್ಲವೂ ವಿಕಾರವಾಗಿ ತೋರಿತು. ಇಂಥ ಚಿತ್ರ ಬರೆಯುವುದರಲ್ಲಿ ತೊಡಗಿದ ತನ್ನ ಗಂಡನ ಬಗ್ಗೆ ಜಿಗುಪ್ಸೆ ಉಂಟಾಯಿತು. ಅವನ ಕರ್ಮ ತತ್ಪರತೆಯು ಅಸಹ್ಯವೆನಿಸಿತು. ಅವನ ಇಷ್ಟು ಹೊತ್ತಿನ ಅಗಲಿಕೆಯು ಅಕ್ಷಮ್ಯವಾಗಿ ಬಿಟ್ಟಿತು. ಇதைಯೇ ತಾವು ಇದುವರೆಗೆ ಮಾಡ್ತಾ ಇದ್ದದ್ದು. ಅವಳು ತಿರಸ್ಕಾರದ ತಣ್ಣುಸಿರಿನೊಡನೆಂದಳು. ನಿದ್ದೆಯೊಳಗೆ ಮಗ್ಗಲಿಂದ ಮಗ್ಗಲಿಗಾಗುವ ಕನವರಿಸುವವರಂತೆ ಅವನು ಸುಮ್ಮನೆ ಏನು ಎಂದ. ಇಗೋ ಇತ್ತ ಕಡೆಗೆ ನೋಡಿ, ಸ್ವಲ್ಪ ಮುಖ ನೋಡೋಣ. ತನ್ನ ಗಂಡನು ಕೆಲಸದಲ್ಲಿ ತೊಡಗುತ್ತಿಲ್ಲ, ಅಡಗುತ್ತಿದ್ದಾನೆ, ನಾಚಿಕೆಯಿಂದ ಮೋರೆ ತೋರಿಸಲಾರದೆ ಎಂದು ಅವಳಿಗೆ ಕ್ಷಣಕಾಲ ಎನಿಸಿರಬೇಕು. ಸ್ವಲ್ಪ ತಡೆ ಎಂದು ಅವನು ಆ ಚಿತ್ರದ ಅಡಿ ತೀಡಿದನು. ಅಡಿಯ ಕೆಳಗಿರುವ ನೀಲ ಜಲಧಿಯ ತೆರೆಯ ತಲೆಯ ನೊರೆಯ ಬಿಳುಪನ್ನು ಇನ್ನಿಷ್ಟು ತಿಳುಪು ಮಾಡಿದನು. ಚಿತ್ರದ ಹಿಂದಿನ ಕೆಂಪಿನಲ್ಲಿ ಇನ್ನೊಂದಿನಿಸು ಕಪ್ಪು ಬೆರೆಸಿ ಕುಗ್ಗುವ ಸಂಜೆಗೆಂಪಿನ ಕಳೆ ಕಟ್ಟಿದನು. ಅದರ ಹೊರ ವಲಯದ ಹಳದಿಯಲ್ಲಿ ಹೊಂಬಣ್ಣದ ಮಿಂಚು ಹಾಕಿದನು. ನಾಗಶ್ರೀಗೆ ಈ ಸಂಭ್ರಮವೆಲ್ಲ ದುಗ್ಗಾಣಿಯ ಗೊಂಬೆಗೆ ಬಂಗಾರದ ಮಂಟಪ ಕಟ್ಟುವಂತೆ ಹಾಸ್ಯಾಸ್ಪದವಾಗಿ ತೋರಿತು. ಅವಳು ಮಾತಾಡಲು ಅಧೀರಳಾದಳು. ಅವನ ಎಡ ಹೆಗಲ ಮೇಲೆ ಕೈಯಿಟ್ಟು, ಒಂದು ಮಾತು ಕೇಳ್ತೀನಿ, ಹೇಳ್ತೀರಾ ಎಂದು ಆದಷ್ಟು ಮೆತ್ತಗೇ ಕೇಳಿದಳು. ಆ ಮಧು ಸ್ಪರ್ಶದಿಂದಲೂ ಮೃದು ಧ್ವನಿಯಿಂದಲೂ ಪದ್ಮನಿಗೆ ಎಚ್ಚರ ಉಂಟಾಯಿತು. ಅವನು ನಸುನಗುತ್ತಾ ಏನು ಎಂದ. ಅಲ್ಲ, ಇದೇನು ಕೂಸಿನ ಚಿತ್ರವೋ, ಏನು ಹುಡುಗಿಯದೋ, ಏನು ಹುಚ್ಚಿಯದೋ? ಯಾಕೆ ಬಹಳ ಉತ್ಪ್ರೇಕ್ಷೆ ನಡೆಯಿತು? ಇಲ್ಲ, ಏನಿದು ಎಂದೆ. ನಿನಗೆ ತೋರುವುದೇನು? ನಿಶ್ಚಯವಾಗಿ ಒಂದಾದರೂ ತೋರಿದ್ದರೆ ಕೇಳುವ ಕಾರಣವೇ ಇರಲಿಲ್ಲ. ಅದು ಹೇಗೆ? ಕೂಸೆನ್ನಬೇಕೆ? ಎದ್ದು ನಿಂತಿದೆ. ಹುಡುಗಿ ಎನ್ನಲೆ ಎದೆ ಅಡ್ಡ ಬರುವುದು. ಹುಚ್ಚಿ ಎನ್ನಲೆ ಮುಖಮುದ್ರೆ ಹಾಗಿಲ್ಲ. ಸರಿ, ಹಾಗಾದರೆ ಇದು ಅದೊಂದೂ ಅಲ್ಲ. ಇದರ ಹೆಸರೇನು? ಮನುಷ್ಯ ಕೂಡ ತನ್ನ ಮಕ್ಕಳಿಗೆ 10 ದಿವಸದ ಮುಂಚೆ ಹೆಸರಿಡುವುದಿಲ್ಲ. ನಾನು ಇದನ್ನು ಮುಗಿಸಿ 10 ನಿಮಿಷಗಳೂ ಆಗಿಲ್ಲವಲ್ಲ. ಚಿತ್ರ ಹೇಗಿದೆ ಹೇಳು? ಚಿತ್ರವೇನೋ ಚಿತ್ರವಾಗಿದೆ, ಆದರೆ ಹೆಸರೇನು ತಿಳಿಯಲಿ? ಹುಡುಗಿ ಹೇಗೆ ಕಾಣುತ್ತಾಳೆ ಎಂದರೆ ಹೆಸರೇನು ಎಂದು ಕೇಳಿದಂತಿದೆ ಈ ರೀತಿ. ಹಾಗಲ್ಲದೇನು? ಹೆಸರು ಹೇಳದೆಯೇ ಇದೇನು ಎಂಬುದು ತಿಳಿಯದ ಮಕ್ಕಳ ಚಿತ್ರದ ಹಾಗಿದೆ ಈ ಶಿಲ್ಪಶೈಲಿ. ಹೀಗೇನು? ಇದು ಚಿತ್ರವೆಂಬುದಾದರೂ ಒಪ್ಪಿಗೆಯೇ? ಕವಿ ಬರೆದದ್ದೆಲ್ಲ ಕವಿತೆ ಎಂದ ಹಾಗೆ ಇದು ಚಿತ್ರ. ಅಬ್ಬಾ, ಯಾಕೆ ಆಶ್ಚರ್ಯೋದ್ಗಾರ? ದೇವತೆ ಎನ್ನಬೇಕೆ? ಇಂಥ ನಾಚಿಕೆ ಬಿಟ್ಟಿದ್ದನ್ನು ಪುರಾಣದಲ್ಲಿ ಕೇಳಿಲ್ಲ, ಶಿಲ್ಪದಲ್ಲಿ ನೋಡಿಲ್ಲ. ಮನುಷ್ಯ ಎನ್ನಬೇಕೆ? ಪಿಂಡವಾಗಿ ಬೆಳೆದಂತೆ ಕಾಣುವುದಿಲ್ಲ. ನರವಿಲ್ಲ, ನವಿರಿಲ್ಲ, ಅಕ್ಕಿಯ ಮುಂದೆಯಿಂದ ಕಟ್ಟಿದ ಹಾಗಿದೆ. ಮೈ, ಕಣ್ಣು, ಮೂಗು ಲೆಕ್ಕ ಹಾಕಿ ಬರೆದಂತಿದೆ. ಸರಿ, ಅದಕ್ಕೆ ಶುದ್ಧ ಚಿತ್ರ ಎಂಬುದು. ಇಲ್ಲದಿದ್ದರೆ ಉಸಿರಾಡಿಸುವ ಹೆಣ್ಣಾಗಿ ಬಿಡುತ್ತಿತ್ತು. ಅದೇಕೆ?
ಈ ಮೊದಲು ನೀವು ಅದೆಷ್ಟೋ ಚಿತ್ರ ಬರೆದಿಲ್ಲವೇ? ಅವೆಲ್ಲ ಹೆಣ್ಣಾಗಲಿಲ್ಲ? ಅವು ಬರೀ ಚಿತ್ರ. ಇದು ಶುದ್ಧ ಚಿತ್ರ ನಾಗ. ಸರಿ ಹೋಯ್ತು. ಈ ಬಂಗಾಲಿ ಚಿತ್ರಕ್ಕೆ ಈ ಗೌಡ ಬಂಗಾಲಿ ವಿಮರ್ಶೆ ಹೊಂದಿಕೆಯಾಗುತ್ತದೆ. ನನಗೂ ಬಂಗಾಲಿ ಚಿತ್ರಗಳು ಸರಿ ಬರುತ್ತಿದ್ದಿಲ್ಲ. ಆದರೆ ಈ ಸೃಷ್ಟಿಗೆ ಈ ರೀತಿಯೇ ಒಪ್ಪು. ಹಾಗಾದರೆ ಇದು ವಿಶ್ವಾಮಿತ್ರನ ಹಾಗೆ ಪ್ರತಿಸೃಷ್ಟಿ ಏನು? ಬ್ರಹ್ಮಪಟ್ಟಕ್ಕೆ ನೀವು ಪ್ರತಿಸ್ಪರ್ಧಿಗಳಾದಿರಲ್ಲ? ನಾಗ, ನಿನ್ನಂಥ ಸರಸ್ವತಿ ಸ್ಫೂರ್ತಿ ಕೊಟ್ಟು ನಾನು ಬ್ರಹ್ಮ ಪದವಿಗೆ ತಡವಾಗಿ ಬಂದುದೇ ಆಶ್ಚರ್ಯ. ಬ್ರಹ್ಮ ಜಡಬುದ್ಧಿ ಎಂದು ಹೇಳುವರು. ಆದರೆ ನಿಮ್ಮೀ ಮಾನಸ ಪುತ್ರಿ ನಿಮ್ಮ ಸರಸ್ವತಿಗೇ ಮಂಕುಡಿಸಿದ್ದಾಳೆ. ಅದೇಕೆ? ನೀನು ಮಾಡಿದ ವಿಮರ್ಶೆಯಲ್ಲಿ ಒಂದಿಷ್ಟೂ ತಪ್ಪಿಲ್ಲವಲ್ಲ? ನೀನಾಡಿದುದು ಒಂದೊಂದೂ ನಿಜ. ಇದೇನು ಅಪೂರ್ವಭೂತ ಎಂದು ಚಿತ್ರಕ್ಕೆಂದರೆ ನೀವು ಅದನ್ನೂ ಗುಣಗ್ರಹಣವೆಂದು ಹೇಳುವಿರಲ್ಲ? ಹೌದು. ಎಲ್ಲಿಯೋ ಅಸಹ್ಯ ಪಟ್ಟುಕೊಂಡು ಒಂದಿಷ್ಟು ಅಡಕಿನಿಂದ ಮಾತುಗಳನ್ನು ವಕ್ರೋಕ್ತಿಗಳಿಸಿದರೂ ಭಾವಕ್ಕೆ ಬಾಧೆ ಇದೆಯೇ? ಅದೇನೋ ವಕ್ರೋಕ್ತಿ ಗಿಕ್ರೋಕ್ತಿ ನಾನರಿಯೆ. ಈ ದಿಗಂಬರ ನಾರಿಯನ್ನು ಬಣ್ಣದಲ್ಲಿ ಒರೆಸಿಕೊಂಡು ಕಣ್ತೀಟೆ ತೀರಿಸಿಕೊಳ್ಳುವುದು ಅದಾವ ರುಚಿಯೋ? ನಾಗ, ಇದುವರೆಗೆ ಅತ್ತ ಎತ್ತ ಹೆಡೆಯಾಡಿಸಿ ಈಗ ಪೂತ್ಕಾರಕ್ಕೆ ಆರಂಭವಾಯಿತೆ. ಮೆತ್ತಗೆ ಹೇಳಿದಷ್ಟಕ್ಕೆ ಪದ್ಯ ಎಂದು ತಿಳಿದುಕೊಂಡರೆ ಏನು ಮಾಡುವುದು? ಭಾವವನ್ನು ಗದ್ಯದ ಹದಕ್ಕೆ ಇಳಿಸಬೇಕಾಗುತ್ತದೆ. ಹದ ಮೀರದವರೆಗೆ ನನಗೆ ಯಾವ ಅಡ್ಡಿಯೂ ಇಲ್ಲ. ನೀನೇ ಹೇಳಿದೆ, ಮನುಷ್ಯವಲ್ಲ, ದೇವತೆಯಲ್ಲ, ಚಿತ್ರವಾಗಿರುವ ಮಾನಸಪುತ್ರಿ ಎಂದು. ಈಗ ಒಮ್ಮೆಲೇ ಹೊಂಚಿನಿಂದ ಹೊರಬಿದ್ದು ಈ ಚಿತ್ರವನ್ನು ಸುಳ್ಳೆ ಸವತಿಯಂತೆ ಕಾಣುವೆ? ನಾನು ಚಿತ್ರಕ್ಕೆ ಸವತಿಯೆಂದು ತಿಳಿದುಕೊಳ್ಳಬೇಕಾದರೆ ನಾನೇ ಚಿತ್ರದಂತೆ ಸಪ್ಪೆಯಾದ ಹೆಣ್ಣಾಗಿರಬೇಕು ಎಂದು ಆಕೆ ಹೆಗಲ ಮೇಲಿನ ಕೈ ಎತ್ತಿ ಹಿಂದೆ ಸರಿದಳು. ಯಾಕೆ ಕೈ ತೆಗೆದುಕೊಂಡೆ ಎನ್ನುತ್ತಾ ಪದ್ಮನು ಮೊಗವನ್ನು ಹಿಂದಿರುಗಿಸಿದನು. ಪದ್ಮನ ಮನದಲ್ಲಿ ಚಿತ್ರ ಸೃಷ್ಟಿಯು ಅಸ್ತವಾಗಿತ್ತು. ತನ್ನ ಕಡೆಗೆ ಕಣ್ಣರುಹಿದನಲ್ಲ ಎಂಬ ಸಂತೋಷವನ್ನು ಹಾಗೆಯೇ ಒತ್ತಿಕ್ಕಿ, ಸರಿ, ಕೈಯಿಟ್ಟ ಅರಿವಿಲ್ಲದವಾದರೂ ಕೈ ಹಿಂದೆಗೆದ ಅರಿವಾಯಿತು. ಸ್ಪರ್ಶ ಶಕ್ತಿಯು ಸತ್ತಿಲ್ಲ, ಬದುಕಿದೆ ಎಂದಳು ನಾಗಶ್ರೀ. ಹೀಗೋ, ಇದಕ್ಕೆ ಸವತಿ ಮತ್ಸರ ಎನ್ನುವುದು ಎಂದು ಪದ್ಮನು ಕುಟುಕಿದನು. ಇದಕ್ಕೆ ಹೆಣ್ಣಿನ ಹುಚ್ಚು ಎನ್ನುತ್ತಾರೆ. ಮತ್ಸರವು ಹೆಣ್ಣಿನ ಹುಚ್ಚೇ ಸರಿ. ನಾನೇನೆನ್ನುವುದನ್ನು ಪೂರ್ಣ ಕೇಳಿಕೊಳ್ಳಿರಿ. ಶಬ್ದಕ್ಕೆ ಜೋತು ಬಿದ್ದು ಅರ್ಥ ಮರೆಮಾಚಬೇಡಿ. ನಿನ್ನ ಮಾತಿನಲ್ಲಿ ಅರ್ಥ ಬೇರೆ ಇದೆಯೇ? ನಿನ್ನ ವಾಗಾಡಂಬರದ ವಿಲಾಸದಲ್ಲಿ ನನಗೆ ಅದು ತೋಚಲೇ ಇಲ್ಲ. ಹಾಗಾದರೆ ಬರಲಿ ತಮ್ಮ ಪೂರ್ಣ ವಾಕ್ಯ. ಗಂಡಸಿಗೆ ಹಿಡಿದ ಹೆಣ್ಣಿನ ಹುಚ್ಚು ಅಂತ ಇದ್ದೆ. ಈಗ ತಿಳಿಯಿತು. ತಮಗೆ ಅಷ್ಟು ತಿಳಿದರೆ ಸಾಕೆ, ನಾನು ಗೆದ್ದೆ. ನಾಗಶ್ರೀ ಉಬ್ಬಿನಿಂದೆಂದಳು. ಗೆಲುವು ಅಷ್ಟು ಸುಲಭವಲ್ಲ, ಬಾಯಿತ್ತ. ಹೀಗೆನ್ನುತ್ತ ಪದ್ಮನು ಎದ್ದು 2 ಹೆಜ್ಜೆ ಬಂದು ನಾಗಶ್ರೀಯನ್ನು ಕೈ ಹಿಡಿದು ತನ್ನ ಹತ್ತಿರದ ಕುರ್ಚಿಯಲ್ಲಿ ಕುಳ್ಳಿರಿಸಿದನು. ನಮಗೆ ಚಿತ್ರಕಾರರಿಗೆ ರೂಪದ ಅರ್ಥವಾಗುವಷ್ಟು ಶಬ್ದದ ಅರ್ಥವಾಗುವುದಿಲ್ಲ. ಕೆಳದುಟಿ ಕಚ್ಚಿ ಕಚ್ಚಿ ನೀನು ಮಾತನಾಡುವುದರಿಂದ ಏನೋ ಸಿಡುಕು ಇದೆ ಎಂದು ತೋರುವುದು ಅಷ್ಟೇ. ಹೇಳು ನೋಡೋಣ, ಇನ್ನು ನಿನ್ನ ಆ ಗಂಡಸಿಗೆ ಹಿಡಿದ ಹೆಣ್ಣಿನ ಹುಚ್ಚಿನ ಅರ್ಥ? ಬಿಚ್ಚಿ ಹೇಳಿದರೂ ಮುಚ್ಚಿ ಇದೆ ಎಂದು ತಿಳಿದುಕೊಳ್ಳುವವರಿಗೆ ಏನು ಮಾಡುವುದು? ಇನ್ನಿಷ್ಟು ತೀರಾ ಸುಲಿದು ಹೇಳುವುದು. ನಿದ್ದೆ ಹೋದವರನ್ನು ಎಬ್ಬಿಸಬಹುದು, ಬೇಕೆಂದೇ ಕಣ್ಣುದವರಿಗೆ? ಅಯ್ಯೋ ನಾಗ, ಹೇಳುವುದನ್ನು ಬಿಚ್ಚಾಗಿ ಹೇಳು. ನಾನು ಬರೆದ ಈ ಚಿತ್ರದಂತೆ ನಿನ್ನ ಮನದ ಗಾಳಿಗೆ ಮೊಳವುದ್ದ ಮಾತಿನ ಉಡಿಗೆ ಉಡಿಸಬೇಕು.
ನಿಮಗೆ ಯಾವಾಗಲೂ ಆ ರೀತಿಯೇ ಒಪ್ಪೆಂದು ತೋರುತ್ತದೆ. ನಿಜ ತಿಳಿಯಬೇಕಾದರೆ ಅದೇ ಬೇಕು. ಹೇಳು. ಈ ಬತ್ತಲೆ ಚಿತ್ರಕ್ಕೂ ಗುಡಿಯ ಹಾದಿಯ ಮೇಲಿನ ಎಲೆ ಅಡಿಕೆ ಅಂಗಡಿಗಳಲ್ಲಿ ತೂಗು ಹಾಕಿದ ಆ ವಿಲಾಯತಿ ಸೀಮೆಯ ಚಿತ್ರಗಳಿಗೂ ಏನು ಭೇದ? ಆ ಎಲೆ ಅಡಿಕೆ ಅಂಗಡಿಗೂ ಈ ಕೋಣೆಗೂ ಇರುವಷ್ಟು. ಈಗ ನೋಡಿದಿರಾ, ನಿಮ್ಮ ಬಾಯಿಂದ ಕಾವ್ಯ ಬರತೊಡಗಿತು. ಸಹವಾಸಕ್ಕೆ ಅಷ್ಟೂ ಫಲ ಬೇಡವೇ? ಇಗೋ ನೋಡು, ಈ ಚಿತ್ರ ಅಂಥ ಅಂಗಡಿಗಳಲ್ಲಿ ತೂಗು ಹಾಕಿದರೆ ಇದರ ಮೇಲಿನ ಧೂಳು ಒರೆಸಲಿಕ್ಕೆಂದು ಕೂಡ ಯಾರೂ ಇದಕ್ಕೆ ಕೈ ಹಚ್ಚಲಿಕ್ಕಿಲ್ಲ. ಅದೇನೋ ನಿಜ, ಆ ಚಿತ್ರಗಳ ಬದಿಗೆ ಇದೊಂದಿಷ್ಟು ಹೊರಟು. ಆ ಚಿತ್ರಗಳಿಗೆ ನಯ ಹೆಚ್ಚಾಗಿ ಬಿಟ್ಟಿತೆ ನಿನ್ನ ಕಣ್ಣಲ್ಲಿ. ಈಗ ನಾವು ಚರ್ಚಿಸುತ್ತಿರುವುದು ನಿಮ್ಮ ಕಣ್ಣಿನ ವಿಷಯ. ಅಂಥ ಚಿತ್ರ ಬರೆಯಲಿಕ್ಕೆ ಈ ಅಭ್ಯಾಸ ನಡೆದಿರಬೇಕು. ನಾಗಶ್ರೀ ತಿವಿದಾಡಿದಳು. ಪದ್ಮನ ಚಿತ್ತವು ಕೆಣಕಿದಂತಾಯಿತು. ಆದರೂ ಅವನು ಸಮತೆಯನ್ನು ಕಳೆದುಕೊಳ್ಳದೆ ಹೇಳಿದ, ಕನಸಿನ ಕನವರಿಕೆಗೂ ಅರ್ಥ ಹೇಳಬಹುದು, ಅರೆ ನಿದ್ದೆಯೊಳಗಿನ ಒರಲಾಟಕ್ಕೆ ಅರ್ಥವಿಲ್ಲ. ನಡೆ, ನಿದ್ದೆ ಮಾಡೋಣ ಹೀಗೆಂದು ಎದ್ದ. ನನಗೆ ನಿದ್ದೆ ಬರದು, ನೀವೋ ನಿದ್ದೆಗೆಟ್ಟು ಏನೋ ಬರೆದಿದ್ದೀರಿ, ನಿದ್ದೆಯಲ್ಲಿದ್ದವರಂತೆ ಏನೇನೋ ಹೇಳುತ್ತಿದ್ದೀರಿ. ನೀವು ನಿದ್ದೆ ಮಾಡಿರಿ, ಆದರೆ ಪುಣ್ಯಕ್ಕೆ ಈ ಮನಸ್ಸಿನ ಮಡದಿ ಕನಸಿನ ಕೆಳದಿಯಾಗಿ ಕುಣಿದಾಡದಿರಲಿ. ನಿನಗೆ ಅದೊಂದೇ ಹುಚ್ಚು. ಈ ಚಿತ್ರನಾರಿಯು ಮನಸ್ಸಿನ ಮೂರ್ತಿಯಾಗುವ ಮೊದಲು ಕನಸಿನ ಕನ್ನಿಕೆಯಾಗಿಯೇ ಬಂದಿದ್ದಳು. ನಾನೋ ಬೇನೆಯಿಂದ ಬಳಲಿದವರು ಹಡೆದು ವಿಶ್ರಮಿಸುವಂತೆ ಸುಖವಾಗಿ ನಿದ್ರೆ ಹೋಗುವೆ. ನೀನು ಮಾತ್ರ ಎಚ್ಚರಿಗೆಟ್ಟು ಕಾದಂಬರಿಯನ್ನು ಕಟ್ಟಬೇಡ, ಆಯ್ತೆ? ಕಾದಂಬರಿಯನ್ನು ಕಟ್ಟುವೆನೋ ಕೆಡುವೆನೋ ಗೊತ್ತಿಲ್ಲ, ಆದರೂ ಗಂಡಸರ ಈ ಅಡ್ಡರುಚಿಯ ಅರ್ಥ ಮಾಡಿಕೊಳ್ಳದೆ ನನಗೆ ನಿದ್ದೆ ಇಲ್ಲ. ನಿದ್ದೆ ಮಾಡು. ಹುಚ್ಚಿಳಿಯುವುದು ಎನ್ನುವ ನಿದ್ದೆ, ಆದರೆ ಹುಚ್ಚಿಳಿಯದೆ ನಿದ್ದೆ ಮಾಡಲಾರೆ ಎನ್ನುವಂತಿದೆ ನಿನ್ನ ರೀತಿ. ನಿನ್ನದೇ ಆಗಲಿ. ಈ ಚಿತ್ರದ ಹೆಣ್ಣು ಬತ್ತಲೆ ಇರುವುದೇ ನಿನ್ನ ರೋಷಕ್ಕೆ ಕಾರಣವಷ್ಟೇ. ಈ ಮೊದಲು ಎಷ್ಟು ಚಿತ್ರಗಳಲ್ಲಿ ಹಾಗಿರಲಿಲ್ಲ. ಅಲ್ಲಿ ರೋಷವೂ ಇಲ್ಲ, ತಾವು ಬರೆದಿದ್ದೇಕೆ ಎಂಬುದೇ ನನಗೆ ಅಸಮಾಧಾನ ಎಂದು ದಿಟ್ಟಿಸಿ ಹೇಳಿದಳು ನಾಗಶ್ರೀ. ಅಂತೂ ಕಾಣದ ವಸ್ತುವ ಕಾಣಬೇಕೆಂಬ ಆಸೆ ನನಗೆ ಕೈ ಹಾಕಿಸಿತೆನ್ನು ಈ ಕೆಲಸಕ್ಕೆ ನಗುತ್ತಾ ಪದ್ಮನೆಂದ. ನಾಗಶ್ರೀಗೆ ನಾಚಿಕೆ ಎನಿಸಿದಂತಾಯಿತು. ಆದರೂ ವಾದಿಯ ಆವೇಶದಲ್ಲಿ ಅದನ್ನೋಡಿಸಿ, ಸಭ್ಯಗ್ರಹಸ್ಥರ ಕೃತ್ರಿಮ ತೃಪ್ತಿಯ ಕಲಾಮಾರ್ಗವಿರಬೇಕು ಇದು. ರವಿವರ್ಮನ ಚಿತ್ರ ನೋಡಿ ಎಷ್ಟೋ ಸಲ ಎನಿಸಿದೆ ನನಗೆ ಹೀಗೆ ಎಂದಳು. ನಾಗಶ್ರೀ, ರವಿವರ್ಮನ ವಕಾಲತ್ತನ್ನು ನಾನು ವಹಿಸಲಾರೆ. ಅವನ ರಹಸ್ಯ ಅವನಿಗೇ ಗೊತ್ತು. ಸದ್ಯಕ್ಕೆ ನನ್ನ ಹೃದಯ ಹೇಳುತ್ತೇನೆ. ಮೊದಲು ಹೇಳಿದಂತೆ ಈ ಚಿತ್ರ ನಾನು ಕಂಡಿದ್ದು ಕನಸಿನಲ್ಲಿ, ಆಮೇಲೆ ರೂಪಿಸಿದ್ದು ಮನದಲ್ಲಿ, ಮೂಡಿಸಿದ್ದು ಬಣ್ಣದಲ್ಲಿ. ಅಂತೂ ಸ್ವರ್ಗ ಅಂತರಿಕ್ಷ ದಾಟಿ ಮೂರನೇ ಮೃತ್ಯುಲೋಕಕ್ಕೆ ಬಂದಿತು ಅನ್ನೂ ಹಾಗೆ ಬೇಕಾದರೆ. ಆದರೆ ಕಲೆಯ ಸೀಮೆಯು ಲೋಕವೋ ಅಲೋಕವೋ ಹೇಳಲಾರೆ. ಚಿತ್ರವಾದರೇನಾಯಿತು? ದೇಶದಂತೆ ವೇಷ ಬೇಡವೇ? ನಾಗ, ಈ ಚಿತ್ರ ಕಣ್ಮುಚ್ಚಿ ನೋಡಬೇಕು. ನೋಡುವ ಮೊದಲಾದರೂ ಕಣ್ತೆರೆದಿರಬೇಕಲ್ಲವೇ? ಹೌದು, ಆದರೆ ಹಾಗೆ ಮಾಡಿದ ಮೇಲೆ ಕಣ್ಣು ಒಳಗೆ ಹೊರಳದಿದ್ದರೆ ಈ ಚಿತ್ರದ ಬಾಳು ಸಾರ್ಥಕವಲ್ಲ. ಆದರೂ ನೋಡುವವರಲ್ಲಿಯೂ ಸ್ವಲ್ಪ ರೀತಿ ಬೇಕು. ಮುಗ್ಧ ಹಸುಳೆಯರನ್ನು ಬತ್ತಲೆ ಕಂಡು ಚಲಿತರಾದ ಚಂಚಲರುಂಟು. ಕಲ್ಲು ಬೊಂಬೆಗಳಿಗೆ ತೆಕ್ಕೆ ಬೀಳುವ ಮೂಢರುಂಟು. ಜಿನ ಬಿಂಬುಗಳನ್ನು ನೋಡಿ ಮೂಗು ಮುರಿಯುವ ಅತಿ ಸಭ್ಯ ಜನರೂ ಇದ್ದಾರೆ. ಆದರೆ ಅದನ್ನು ನಿರ್ಮಿಸುವವರ ಮನೋವೃತ್ತಿಯನ್ನು ನಾವು ಲೆಕ್ಕಿಸಬೇಕು ನಾಗ. ಹೇಳೋಣವಾಗಲಿ, ಅದೇನೆಂಬುದು. ಅವರು ಜೀವನದಲ್ಲಿ ಸ್ತ್ರೀಲೋಲುಪರೆ. ಚಿತ್ರಲೇಖನ ಲಾಲಸೆಯಲ್ಲಿಯೂ ಅದನ್ನು ನಿರ್ವಣಿಸುವಾಗಲೂ ಅವರು ಸ್ಥಿರರಿರುವವರೇ.
ಅಸ್ಥಿರರಾಗುವರೆ? ಇದನ್ನು ನಾವು ಯೋಚಿಸಬೇಕು. ಆಯಿತೆ? ಇದಲ್ಲದೆ ಆ ಚಿತ್ರದಲ್ಲಿ ಪರಿಕರ ರೂಪವಾಗಿರುವ ಉದ್ದೀಪಕ ಸಾಮಗ್ರಿ ಏನಿದೆ ಎಂಬುದನ್ನೂ ಲಕ್ಷಿಸಬೇಕು. ಒಡ್ಡರ ತಿಮ್ಮಿಯ ಬರಿ ಎದೆಗಿಂತ ಸೆರಗು ಸರಿದಾಡುವ ಸೋಗಲಾಡಿಯರ ವಯ್ಯಾರದ ಉದ್ದೀಪನವು ಬೇರೆ ಜಾತಿಯದಲ್ಲವೇ? ಬಲ್ಲವರಿಗೆ ಬೇರೆ ಏನು ಹೇಳಬೇಕು? ನಾಗಶ್ರೀ ಕಾಕುದನಿಯಿಂದ ಸ್ವರ ಎಳೆದಳು. ಹೌದು, ಚಿತ್ರಶಿಲ್ಪಿಗೂ ಎಲ್ಲ ಕಲಾಬ್ರಹ್ಮರಂತೆ ಸೃಷ್ಟಿ ಕರ್ಮ ಜಾಲವೆಲ್ಲವೂ ಸಾಕ್ಷಾತ್ತು ಇರಬೇಕಾಗುವುದು. ಚಿತ್ರಕನು ಸಾಕ್ಷಿ ಮಾತ್ರ. ಅದೆಲ್ಲವೂ ಸರಿಯೇ. ಆದರೆ ಆ ಅಪಾರ ಸೃಷ್ಟಿಯೊಳಗಿಂದ ಒಂದು ರೂಪವನ್ನು ಆಯ್ದೆತ್ತಿರುವುದರಲ್ಲಿ ಶಿಲ್ಪಿಯ ಸಾಕ್ಷಿತ್ವವು ಮುಳುಗಿ ಅವನ ವ್ಯಕ್ತಿತ್ವದ ರುಚಿಯೇ ಮೂಡಿ ಎದ್ದು ಕಾಣುವುದಿಲ್ಲವೇ? ಅವನ ವ್ಯಕ್ತಿತ್ವ ಮೂಡಿದರೆ ಅವನ ಸಾಕ್ಷಿತ್ವವೇಕೆ ಮುಳುಗಬೇಕು? ಸಾಕ್ಷಿತ್ವ ಉಳಿದೂ ವ್ಯಕ್ತಿತ್ವ ಬೆಳಗದೆ? ನಿಮ್ಮ ಸಾಕ್ಷಿತ್ವ ನಿಮಗಿರಲಿ, ಅದಲ್ಲ ನನ್ನ ಪ್ರಶ್ನೆ. ಆದರೆ ಈ ಚಿತ್ರದಿಂದ ಧ್ವನಿತವಾಗುವ ನಿಮ್ಮ ವ್ಯಕ್ತಿತ್ವದ ವ್ಯಂಗ್ಯಾರ್ಥವಾದರೂ ಏನು? ಈ ಚಿತ್ರದ ವಾಚ್ಯಾರ್ಥವನ್ನಾದರೂ ಅವಯವಗಳನ್ನು ಅನ್ವಯಿಸಿಕೊಂಡು ತಿಳಿದುಕೊಂಡೆಯಾ? ಚಿತ್ರವನ್ನು ಇನ್ನೊಮ್ಮೆ ನಿಟ್ಟಿಸಿ ನೋಡು. ನಾಗಶ್ರೀಯು ಚಿತ್ರದತ್ತ ನೋಡಿದಳು. ಪದ್ಮನು ನಾಗಶ್ರೀಯತ್ತ ನೋಡಿದನು. ನಾಗಶ್ರೀಯ ನಿದ್ದೆಗಣ್ಣು ಈಗ ನಿಚ್ಚಳಾಗಿದ್ದವು. ಚಿತ್ತದ ಮಸೆದಾಟದಿಂದೆದ್ದದ ಬುದ್ಧಿಯ ಶಿಖೆಯು ಭಾವಶಾಬಲ್ಯದ ಹೊಗೆಯನ್ನು ಹೊಡೆದು ಹಾಕಿ ಕಣ್ಗೊಂಬೆಯಲ್ಲಿ ಪ್ರಭೆಯಾಗಿ ಪ್ರಜ್ವಲಿಸುತ್ತಿತ್ತು. ಆ ಬೆಳಕಿನಲ್ಲಿ ಚಿತ್ರವನ್ನು ನಾಗಶ್ರೀ ನೋಡಿದಳು. ಅದೇ ಚಿತ್ರ ಈಗ ಕಂಡಿದುದು ಮಾತ್ರ ವಿಚಿತ್ರ. ಮನದ ಮೋಡಗಳನ್ನು ಮರ್ದಿಸಿ ಎದ್ದ ಚಿತ್ತದ ತಟಿಲ್ಲತೆಯ ರೂಪವೆತ್ತು ಕೊಂಕಾಗಿಯೂ ಬಿಂಕವಿಲ್ಲದೆ ನಿಂತಂತೆ ಮೂಡಿದ ಆ ಮೂರ್ತಿಗೆ ನಾಗಶ್ರೀಯು ಮನಸೋತಳು. ಮಿಶ್ರ ವರ್ಣದ ಮಸುಕು ಮಬ್ಬಾದ ಹಿನ್ನೆಲೆಯಲ್ಲಿ ಹೀರಕ್ಯದೆತಿಯೇ ಢಾಳಿಸುತ್ತ ನಿಂತ ಹಾಗಿರುವ ಆ ರೂಪು ರೂಢಿಯ ಸಂತೆಯನ್ನು ದಾಟಿದ ಅಲೌಕಿಕ ಆಟದಂತೆ ನಾಗಶ್ರೀಯು ಎಚ್ಚರದ ಕಣ್ಣಿಗೆ ಮೋಹನ ಚೂರ್ಣವನ್ನೆರಚಿತು. ಹಾಗೆ ಎದ್ದು ಮುಂದೆ ಮುಂದೆ ಅಂತರಿಕ್ಷದಲ್ಲಿ ತೇಲಿ ಕಣ್ಬೊಲಗದಲ್ಲಿ ಸೇರಿ ಮನದ ಮಡುವನ್ನು ಧುಮುಕಿತು. ಕವಿದ ಕತ್ತಲೊಳಗಿಂದ ಕೋಲ್ಮಿಂಚಿನಂತೆ ಝಗ್ಗನೆ ಮೂಡಿ ಚಿತ್ತದಲ್ಲಿ ಮುದ್ರಿಸಿದಂತೆ ತಾಯ ಮಡಲ ಮಗುವಿನಂತೆ ನೋಡುವವರನ್ನೇ ನುಂಗಲು ನೆನೆವಂತೆ ತೋರಿತು. ನಾಗಶ್ರೀಗೆ ತನ್ನ ಮೈಯ ಬಟ್ಟೆ ಕಳಚಿ ತೊಗಲವರೆ ಉಚ್ಚಿ ಮನದ ಮಾಸ ಸುಲಿದು ಸತ್ವದ ಸುಳಿ ಬಿಚ್ಚಿ ತೇಜದ ಹೊರಳಿಯೊಳಗಿಂದ ಉರುಳಿ ಬಂದ ತನ್ನ ಜೀವಾಳದ ನಿರಂಜನ ಪ್ರಕೃತಿಯೇ ಆಕಾರ ತಾಳಿದಂತೆ ಹೊಳೆದಾಗ ಅವಳು ಸ್ತಂಭಿತಳಾದಳು. ಕಣ್ಣಲ್ಲಿ ನೀರುದುರಿತು, ಮೈ ಮುಳ್ಳಿಟ್ಟಿತು. ಪದ್ಮನು ನಾಗಶ್ರೀಯ ಬಳಿಗೆ ಬಂದು, ನಾಗ, ಏನು ಗರುಡನ ಗೆರೆ ಕಂಡೆಯೇ? ಏನು ಎಚ್ಚರದ ನಿದ್ರೆ ಕವಿದೀತೆ ಎಂದು ತಲೆಯ ಕೂದಲು ಸವರಿದ, ಬೆನ್ನು ತಡವಿದ, ಕುರುಳು ಸರಿ ಮಾಡಿದ, ಗದ್ದ ಅಲುಗಿದ. ನಾಗಶ್ರೀಯು ತನ್ನನ್ನೇ ತಾನು ಹುಡುಕಿ ಅರಿತುಕೊಂಡವರಂತೆ ಕಣ್ಣು ಅರಳಿಸಿದಳು. ಮೆಲ್ಲಗೆ ಎದ್ದಳು. ಚಿತ್ರಪಟವನ್ನು ಎತ್ತಿ ಮುದ್ದಿಟ್ಟಳು. ಕಣ್ಣಿಗೊತ್ತಿ ಎದೆಗಪ್ಪಿಕೊಂಡು, ಪದ್ಮ, ಇದು ಆಟದ ಚಿತ್ರವಲ್ಲ, ಮಾಡದ ಗೊಂಬೆ ಎಂದಳು. ಹೌದು, ಇದೇ ಈ ಗೊಂಬೆಯ ವ್ಯಂಗ್ಯಾರ್ಥ. ನನ್ನ ಸರಸ್ವತಿ, ನಿನ್ನ ಹರಕೆ ನನಗೆ 1000 ಬಿರುದಿಗೂ ಮೇಲು ಎಂದ ಪದ್ಮ. ಗೊಂಬೆಯನ್ನು ಕಲ್ಪಿಸಿದ್ದು ಹೇಗೆ ಎಂದು ಗೋಣು ಮಾಡಿ ನಾಗಶ್ರೀ ಕೇಳಿದಳು. ನಾನು ಕಲ್ಪಿಸಲಿಲ್ಲ, ಅದೇ ನನ್ನನ್ನು 100 ಕನಸುಗಳಲ್ಲಿ ಬೆನ್ನಟ್ಟಿ ಬಂದಿತು. ಎಚ್ಚರದ ತೋಟಿಗೆ ಸಿಕ್ಕದೇ ಜಾರುತ್ತಿತ್ತು. ಇಂದು ಎಚ್ಚರಿರುವಾಗಲೇ ಕಣ್ತುಂಬಿ ಬಾನ ತುಂಬಿ ನಿಂತಿತು. ಹಾಗೆಯೇ ಬರದೆ. ಯಾವುದೋ ಜಿನಯೋಗಿಯ ಆತ್ಮಬಿಂಬದಂತಿಲ್ಲವೇ ಈ ಗೊಂಬಿ? ಏನು ಇದಕ್ಕೆ ಹೆಸರೇನು? ಮಲ್ಲಿ. ಅದು ತಾನೇ ತನ್ನ ಹೆಸರನ್ನು ಕನಸಿನಲ್ಲಿ ಹೇಳಿತ್ತೊಮ್ಮೆ.
ತಂತನದ ತನುವ ಕಂಡವರು ಯಾರಿಲ್ಲಿ, ಎಂತೋ ಮಮತೆಯೇ ಮಲರಿ ಆಯ್ತು ಮಲ್ಲಿ. ನಾಗಶ್ರೀ ಹಾಡಿದಳು. ಪದ್ಮ ಎಳೆನಗೆ ಬೀರಿದ. ಉಷಃಕಾಲವಾಯಿತು. ನಮಸ್ಕಾರ.